ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಒಳ್ಳೆ ನಿದ್ದೆ ಆಯಿತು, ನೆನ್ನೆ ಒಳ್ಳೆ ಊಟ ಆಯಿತು. ಸೊ ಇವತ್ತು ನಾವೆಲ್ಲ ಸೇರಿ ಇಲ್ಲಿಂದ ಒಂದು ಬೆಟ್ಟ ಇದೆ ಅಂತ ಇಲ್ಲಿ ನಿಯರ್ ಬೈ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಆ್ಯಕ್ಚುಲಿ ವ್ಯೂ ಪಾಯಿಂಟ್ ಅಂತ ಇದು. ಸೊ ನೋಡ್ಕೊಂಡು ಬರೋಣ ವ್ಯೂ ಪಾಯಿಂಟ್ ಹೆಂಗಿದೆ ಅಂತ. ಸೊ ಗೈಸ್ ಹೋಗೋಣ. ಹಾಂ ಹೋಗೋಣ, ನಡೀರಿ. ನೋಡ್ಬೋದು ಎಷ್ಟು ಸಖತ್ತಾಗಿದೆ ಇದು ಜಾಗ, ಮಾತ್ರ ಕ್ರೇಜಿ. ಸೊ ಇಲ್ಲಿಂದ ಒಂದು 10 ನಿಮಿಷದಲ್ಲಿ ನಾವು ವ್ಯೂ ಪಾಯಿಂಟಿಗೆ ರೀಚ್ ಆಗ್ತೀವಿ ಅಂದ್ಕೊಂಡಿದ್ದೀವಿ. ನೋಡೋಣ. Try to play it, but you're never gonna beat me. Look the other way, what I'm doing ain't easy. Bloody hands stained from the people who deceive me. Muddy hands break through the chains, go free me. Looking for change, looking for pain. Pulling a mob, pushing a train. I'll never stop, stick to a lane. Pick up the pieces and go rearrange. I'll be the best above all the rest, put me to the test and expect nothing less, your check is on chess, what's happening next, yeah. He got the venom, a tangible weapon, no coming in second, this life is a lesson, he got a new engine from... ಇಷ್ಟೇನಾ? ಇಲ್ಲೇ ನಿಲ್ಸೋಣ ಹಂಗಂದ್ರೆ, ತಿರುಗ್ಸೋಕೆ ಕಷ್ಟ. ಕುತ್ಕೊಳ್ಳಿ ಆರಾಮಾಗಿ. ಸೊ ಗೈಸ್, ಗಾಡಿ ಇಲ್ಲೇ ನಿಲ್ಲಿಸ್ಬೇಕು, ಇಲ್ಲೇ ನಿಲ್ಸ್ಕೊಂಡು ಹೋಗೋಣ ಅಂತ ಇವಾಗ. ಸೊ ಗೈಸ್ ನೋಡ್ಬೋದು ಹೆಂಗಿದೆ ಅಂತ. ಸೊ ಆ್ಯಕ್ಚುಲಿ ಹೋಗ್ತಾ ಇತ್ತು ಗಾಡಿ ಇನ್ನು ಮೇಲೆ ಆರಾಮಾಗಿ, ಏನಂತ ಇದೇನಿಲ್ಲ. ನೋಡಿ ಹೆಂಗಿದೆ ಅಂತ. ಪ್ರಾಬ್ಲಮ್ ಏನಂದರೆ ಇಳಿಯೋವಾಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ನೀವು ಯಾವುದೇ ಲೊಕೇಶನ್ಗೆ ಹೋಗ್ಬೋದು, ಹತ್ಸೋದು ತುಂಬ ಈಸಿ, ಬಟ್ ಇಳಿಸೋದು ತುಂಬ ಕಷ್ಟ ಗೈಸ್. ಸೊ ಗೈಸ್, ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಥರ ಏನಕ್ಕೆ ಹಾಕಿರ್ತಾರೆ ಅಂದರೆ ಇದೆಲ್ಲ ಆನೆ ಓಡಾಡುತ್ತಂತೆ, ಆಮೇಲೆ ಕಾಡು ಪ್ರಾಣಿಗಳು ಓಡಾಡುತ್ತೆ. ಸೊ ಸ್ವಲ್ಪ ಯಾರೋ ಇದ್ದಾರೆ ಅನ್ನೋ ಫೀಲ್ ಅದಕ್ಕೆ ಇರಲಿ ಅಂತ ಈ ಥರ ಎಲ್ಲ ಹಾಕಿರ್ತಾರೆ ಬಟ್ಟೆನ. ಯಾರು ಇದುವರೆಗೂ ಯೂಟ್ಯೂಬಲ್ಲಿ ಇದೇ ಫಸ್ಟ್ ನಾವೇ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು, ಫಸ್ಟ್ ಟೈಮು ನಾವೇ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಈ ಥರ ಜಾಗ ವ್ಯೂ ಪಾಯಿಂಟ್ ಆಗಲಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾರೇ ಬಂದರು, ಫ್ರೆಂಡ್ಸ್ ಬರಲಿ, ಏನೇ ಬಂದರು ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟ್, ಎಂಜಾಯ್ ಮಾಡ್ಬೋದು. ಬಟ್ ಅರ್ಲಿ ಮಾರ್ನಿಂಗ್ ಬರಬೇಕು, ಬಿಸಿಲಲ್ಲಿ ನಿಮ್ಮ ಲೆಕ್ಕ ಕಷ್ಟ ಆಗುತ್ತೆ. ಇನ್ನೊಂದು 50% ಇದೆ, ಈ 50% ಅಷ್ಟೇ ಇವಾಗ ನಡೆದಿರೋದು ನಾವು. ಹೌದಾ? ನಮ್ಮ ಭೈರತಿ ರಣಗಲ್ಲವರು ಜೊತೆಯಲ್ಲಿದ್ದಾರೆ, ಅವರು ಸಪೋರ್ಟಿಂದ ಹತ್ತಾ ಇದ್ದೀವಿ. ನಮ್ಮ ಹರೀಶ್ ಬಾಸ್ ಅವರು ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ. ವಾವ್, ನಾವು 3 ಜನ ಒಳ್ಳೆ ಡ್ಯಾನ್ಸ್ ಮಾಡೋಣ ಅಂತ. ನೀವು ಕೂಡ ಬಂದು ಈ ಜಾಗದಲ್ಲಿ ಡ್ಯಾನ್ಸ್ ಹಾಕಿ ಒಂದು ಫೋಟೋ ಹಾಕಿ ನಿಮ್ಗೊಂದು ಗಿಫ್ಟ್ ಕೊಡ್ತಾರೆ. ಇವರು ಆ್ಯಕ್ಚುಲಿ ಏನಂದರೆ ಗೋಲ್ಡ್ ಸ್ಮಿತ್. ಇವರು ಗೋಲ್ಡ್ ಅಂಗಡಿ ಇದೆ. ಇವ್ರ ಶಾಪ್ಗೆ ಹೋಗಿ ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ. ನಮ್ಮ ಅಮಿತ್ ಹೊಟಾರ್ಕರ್ ಚಾನೆಲ್ ಇಂದ ಬಂದಿದ್ದೀನಿ ಅಂದರೆ ನಿಜ ನೋಡಿ, 100% ಸಿಗುತ್ತೆ. 100% ಬಂದರೆ ಸಬ್ಸ್ಕ್ರೈಬರ್ಸು ಬಂದರೆ 5 to 10% ಡಿಸ್ಕೌಂಟ್ ಸಿಗುತ್ತೆ ನೋಡಿ. ಇದಕ್ಕಿಂತ ಇನ್ನೇನು ಬೇಕು, ಒಳ್ಳೆ ಗೋಲ್ಡ್ ಪರ್ಚೇಸ್ ಮಾಡಿ ಆರಾಮಾಗಿ. Minds they can stay soft, you can change lives, you create thoughts, never waste time, you got one shot, you got one life, better pop off, what do you like, make a dream job, no 9-5, no mean boss, just my life and free thoughts. This is the last one. Hi friends. ಸೊ ಗೈಸ್, ಈ ಬೆಟ್ಟದ ಹೆಸರು ಬಂದು ಅಗಲಕಾಡು ಮಂಟಿ ಅಂತ. ಸೊ ಹಾಯ್ ಫ್ರೆಂಡ್ಸ್, ಎಲ್ಲರೂ ಅಗಲಕಾಡು ಮಂಟಿ ಬೆಟ್ಟಕ್ಕೆ ಬಂದೋಗಿ.
ಬನ್ನಿ ಫ್ರೆಂಡ್. ಬಟ್ ಬಾಟ್ಲೆಲ್ಲ ಎಸ್ದು ಗಲೀಜೆಲ್ಲ ಮಾಡಿ ಹೋಗ್ಬೇಡಿ. ನೇಚರ್ನ ಚೆನ್ನಾಗಿ ಕಾಪಾಡಿ. ಅದು ಹಿಂಗೆ ಇರುತ್ತೆ. ನಮ್ಮ ಮುಂದಿನ ಜನ್ರೇಷನ್ ಅವ್ರಿಗೂ ಈ ನೇಚರ್ ಹಂಗೆ ಉಳಿಬೇಕಂದ್ರೆ ದಯವಿಟ್ಟು ಇಲ್ಲಿ ಬಂದು ಪ್ಲಾಸ್ಟಿಕ್ ಎಸ್ದು ಎಲ್ಲ ಗಲೀಜ್ ಮಾಡಬೇಡಿ. ಎಲ್ಲ ಒಂದು ಕವರಲ್ಲಿ ಹಾಕೊಂಡು ವಾಪಸ್ ತಗೊಂಡೋಗಿ. ಸಿಗುವರೆಗೂ ನಗುವರೆಗೂ ಕಾದಿರುವೆ ಬಾ ಮನೆವರೆಗೂ ಕೊನೆವರೆಗೂ ನಾನಿರುವೆ ನಿನ್ನೆ ಮೊನ್ನೆವರೆಗೂ ನಾ ಸೊನ್ನೆಯಾಗಿ ಇದ್ದೆನ ನಿನ್ನ ಕಂಡು ಮರೆತೆ ನನ್ನೆನ ಓ ಜನುಮ ಜನುಮದಿಂದಲೂ ನಂಟು ಉಂಟು ನಮ್ಮಲ್ಲಿ ಎಂಥ ಚಂದ ಇಂಥ ಬಂಧನ. ಈ ಬೆಟ್ಟದ ಬಗ್ಗೆ ಸೀರಿಯಸ್ಲಿ ಯಾರಿಗೂ ಗೊತ್ತಿಲ್ಲ. ನೀವು ಈ ಬೆಟ್ಟನ ನನ್ನ ಯೂಟ್ಯೂಬ್ ಚಾನಲಲ್ಲೇ ನೋಡೋದು ಫಸ್ಟ್ ಟೈಮು. ಅಗಲ್ಕಾಲ್ ಮಂಟಿ ಬೆಟ್ಟ ಅಂತ ಇದೆ. ನೀವು ಟ್ರೆಕ್ಕಿಂಗ್ ಮಾಡ್ತೀನಿ ಅಂದರೆ ಆ್ಯಕ್ಚುಲಿ ತುಂಬ ದೂರದವರೆಗೂ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. ನಾವು ಆ್ಯಕ್ಚುಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ ಹೋಗಿದ್ವಿ. ಸೊ ಅಲ್ಲಿ ಕುತ್ಕೊಂಡು ಚಿಲ್ಔಟ್ ಮಾಡ್ಬೋದು. ಅಲ್ಲಿಂದ ಆ ಕಡೆನೂ ನಿಮಗೆ ಕೆಳಗೆ ಇಳಿಯೋ ಥರ ಎಲ್ಲ ಜಾಗ ಇದೆ. ಆ್ಯಂಡ್ ಇಲ್ಲೇ ನೀವು ನೋಡ್ತಾ ಇದ್ದೀರಾ, ಇದು ಸನ್ರೈಸ್ ಪಾಯಿಂಟ್. ಇಲ್ಲಿ ನಿಂತ್ಕೊಂಡು ಒಳ್ಳೆ ಸನ್ರೈಸ್ ನೋಡ್ಬೋದು ನೀವು ಬೆಳಗ್ಗೆ ಬಂದರೆ. ಸೂಪರಾಗಿದೆ ಜಾಗ. ಈ ಕಡೆ ನೀವು ಸನ್ರೈಸು ನೋಡ್ಬೋದು ಇಲ್ಲಿಂದ. ಆಮೇಲೆ ಈ ಕಡೆ ಸನ್ಸೆಟ್ಟು ನೀವು ನೋಡ್ಬೋದು. ಸೊ ನಿಮಗೆ ಸನ್ರೈಸ್ ಸನ್ಸೆಟ್ 2 ಪಾಯಿಂಟು ಇದೇನೆ. ಸೂಪರಾಗಿದೆ ಜಾಗ ಮಾತ್ರ. ವೆರಿ ಹ್ಯಾಪಿ. ಈ ಥರ ಒಳ್ಳೊಳ್ಳೆ ಪ್ಲೇಸ್ನ ಅನ್ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ನಾನು ನೋಡ್ತಾ ಇದ್ದೀನಿ. ಯು ಆರ್ ಸ್ಪೆಂಡಿಂಗ್ ವಂಡರ್ಫುಲ್ ಟೈಮ್ ಹಿಯರ್. ಈ ಜಾಗದಲ್ಲಿ ಸಕ್ಕತ್ತಾಗಿದೆ ನೋಡಿ ಪ್ಲೇಸು. ಇಲ್ಲಿ ನಿಂತ್ಕೊಂಡ್ರೆ ನಿಮಗೆ ಸುತ್ತಲೂ ನೀವೇನು ನೋಡ್ತಾ ಇದ್ದೀರಾ ನೋಡಿ, ಅಲ್ಲಿ ಸುತ್ತಲೂ ಬೆಟ್ಟನೇ. ನೀವು ಬೇರೆ ಎಲ್ಲ ಪ್ಲೇಸಲ್ಲಿ ಹೋಗಿರ್ಬೋದು, ಇಲ್ಲೂ ಬನ್ನಿ, ಇದು ಸಕ್ಕತ್ತಾಗಿದೆ. ಇನ್ನೊಂದೇನೆಂದರೆ ನಮ್ಮ ಗಗನ್ ಅವ್ರು ಹೇಳ್ತಾಯಿದ್ರು, ಈ ಪೀಕ್ ವಿಂಟರ್ ಸೀಸನಲ್ಲಿ ಬಂದರೆ ಇಲ್ಲೇನು ಕಾಣಿಸಲ್ವಂತೆ. ಇದೆಲ್ಲ ಫುಲ್ಲು ಫಾಗಪ್ ಆಗಿರುತ್ತೆ. ಇಲ್ಲೊಂಥರ ನಿಮಗೆ ನಮ್ಮ ನಂದಿ ಹಿಲ್ಸಲ್ಲಿ ಏನು ಫೀಲ್ ಸಿಗುತ್ತೆ ಆ ಥರ ನಿಮ್ಗೆ ಇಲ್ಲಿ ಫೀಲ್ ಸಿಗುತ್ತಂತೆ. ಸೊ ಗೈಸ್, ಈ ಜಾಗ ಹೆಂಗಿತ್ತು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ಇಲ್ಲಿ ಬಾಯ್ಸ್ ಎಲ್ಲ ಆ್ಯಕ್ಚುಲಿ ನೋಡಿ ಚಿಲ್ಔಟ್ ಮಾಡ್ತಾ ಇದ್ದಾರೆ ಫುಲ್ಲು. ಇವ್ರ ಜೊತೆ ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಒಂದು ಸ್ವಲ್ಪ ಬಿಸಿಲು ನೆತ್ತಿಗೇರಿದ ತಕ್ಷಣ ಇಲ್ಲಿಂದ ನಾವು ಹೊಡ್ತೀವಿ. ಸೊ ಗೈಸ್, ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಫಿಶಿಂಗ್ ಮಾಡೋದೆಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮುಂದಿನ ವಿಡಿಯೋಲಿ ಅದು ಹೆಂಗಿರುತ್ತೆ ಏನು ಅಂತ ನೋಡೋಣ. ಸೊ ಈ ಒಂದು ವಂಡರ್ಫುಲ್ ಲೊಕೇಶನ್ನ ನಮಗೆ ತೋರಿಸಿದ್ದು ಗಗನ್ ಅವರು. ಗಗನ್ ಅವರೇ, ಈ ಜಾಗದ ಮಾಹಿತಿನ ನಾನು ನಿಮ್ಮ ಪರ್ಮಿಷನಿಂದ ಯಾರು ನನಗೆ ಪರ್ಸನಲಾಗಿ ಪಿಂಗ್ ಮಾಡಿದ್ರೆ ಮಾತ್ರ ಕೊಡ್ತೀನಿ. ಓಕೆ ಸರ್. ಆಮೇಲೆ ಈ ಜಾಗಕ್ಕೆ ಬಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಡೈರೆಕ್ಟಾಗಿ ಹೇಳ್ಬಿಡಿ ನೀವೇ. ಸರ್, ಇಲ್ಲಿ ಬಂದು ಗಲೀಜು ಥಿಂಗ್ಸ್ ಎಲ್ಲ ತರ್ತೀರಾ, ಡ್ರಿಂಕ್ಸ್ ಮಾಡ್ತೀರಾ, ಏನು ಬೇಕಾದ್ರೂ ಮಾಡಿ, ಯಾವುದಕ್ಕೂ ರೆಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಗಲೀಜ್ ಮಾಡಿ ಸೇಫಾಗಿ ಹಾಳು ಮಾಡಬೇಡಿ. ನೀವು ನೋಡಿ ಬೇರೆಯವ್ರಿಗೆ ನೋಡೋಕೆ ಅವಕಾಶ ಕೊಡಿ. ಆ್ಯಂಡ್ ಈ ನನ್ನ ಯೂಟ್ಯೂಬ್ ಚಾನಲ್ನ ಈ ಜಾಗ ನೋಡ್ತಾ ಇದ್ದೀರಾ, ಇದು ಫಸ್ಟ್ ಟೈಮು ಯಾರು ಈ ಜಾಗಕ್ಕೆ ಬಂದು ಈ ಥರ ಎಕ್ಸ್ಪ್ಲೋರ್ ಮಾಡಿಲ್ಲ. ಫಸ್ಟ್ ಟೈಮು ಈ ಬೆಟ್ಟನ ನಾವು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾ ಇದ್ದೀವಿ. ನೆಕ್ಸ್ಟ್ ಪಾರ್ಟ್ಗೋಸ್ಕರ ವೇಟ್ ಮಾಡ್ತಾರೆ. ಫಿಶಿಂಗ್ ಇನ್ನ ಮುಂದೆ ಇದೆ. ಕಮಿಂಗ್ ಸೂನ್ ಫಿಶಿಂಗ್. ಬಾಯ್ ಬಾಯ್. ಇದು ಪಾರ್ಟಿ, ಅದು ಲಾಸ್ಟ್.